ಶಾಸಕರ ಕ್ಷೇತ್ರದಲ್ಲೇ ಜೀವಜಲಕ್ಕೆ ತತ್ವಾರ ಉಂಟಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಶುರುವಾಗಿದೆ. ಮಳೆಗಾಲದಲ್ಲೂ ಕೂಡ ಕುಡಿಯೋ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಮುದಬಾಳ ಗ್ರಾಮದಲ್ಲಿ ಎಲ್ಲರೂ ಪರದಾಡ್ತಾ ಇದ್ದಾರೆ. ಶಾಸಕ ಅಜಯ್ ಸಿಂಗ್ ಕ್ಷೇತ್ರದಲ್ಲೇ ಇದೀಗ ಜೀವಜಲಕ್ಕೆ ತತ್ವಾರ ಉಂಟಾಗಿದೆ. ಮಳೆಗಾಲದಲ್ಲೂ ಕೂಡ ಕುಡಿಯೋ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಮುದಬಾಳ ಗ್ರಾಮದಲ್ಲಿ ಎಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ ನೀರಿಗಾಗಿ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೀರು ಪೂರೈಸದಿದ್ರೆ ಮುಂದಿನ ಬಾರಿ ವೋಟ್ ಹಾಕಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ಕೆಕೆಆರ್ಡಿಬಿ ಅಧ್ಯಕ್ಷರು ಆಗಿರತಕ್ಕಂಥ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ವಿರುದ್ಧ ಇದೀಗ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಆಗಿರತಕ್ಕಂಥ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ ಕ್ಷೇತ್ರದಲ್ಲೇ ಕುಡಿಯೋ ನೀರಿನ ಸಮಸ್ಯೆ ತೀವ್ರಗೊಂಡಿದೆ ಅಂತಕ್ಕಂಥ ಆರೋಪ ಇದೀಗ ಕೇಳಬಂದಿದೆ. ಮಳೆಗಾಲ ಆರಂಭ ಆಗಿದ್ರೂ ಕೂಡ ಗ್ರಾಮಕ್ಕೆ ಸಮರ್ಪಕ ಕುಡಿಯೋ ನೀರು ಪೂರೈಕೆ ಆಗ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಮುದಬಾಳ ಗ್ರಾಮದಲ್ಲಿ ಕುಡಿಯೋ ನೀರಿಗಾಗಿ ಜನರು ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಡ್ರಮ್ ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆ ಬಿಂದಿಗೆಗಳನ್ನು ಇಟ್ಕೊಂಡು ಮಹಿಳೆಯರು ಓಡಾಡ್ತಿದ್ದಾರೆ. ಶಾಸಕರ ಕ್ಷೇತ್ರದಲ್ಲೇ ಹೀಗಾದ್ರೆ ನಮ್ಮ ಗತಿ ಏನು? ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಜೀವನ ಮಾಡಬೇಕು ನೀರಿಲ್ಲದೆ? ಚುನಾವಣೆ ಬಂದಾಗ ಮಾತ್ರ ಜನಪ್ರತಿನಿಧಿಗಳು ಗ್ರಾಮಕ್ಕೆ ಬರ್ತಾರೆ. ಮಳೆಗಾಲದಲ್ಲೂ ಕೂಡ ಕುಡಿಯೋ ನೀರಿಗಾಗಿ ಹಾಹಾಕಾರ ಇದೆ. ಈ ಬಾರಿ ಕೂಡ ನೀರಿನ ಸಮಸ್ಯೆ ಬಗೆಹರಿಸ್ತಾ ಇದ್ರೆ ಮುಂದಿನ ಚುನಾವಣೆಯಲ್ಲಿ ಮತ ಹಾಕೋದಿಲ್ಲ ಅಂತ ಗ್ರಾಮಸ್ಥರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗ್ರಾಮಸ್ಥರು ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹಾಗೂ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನು ಕೂಡ ಉಲ್ಲೇಖಿಸಿ ತಮ್ಮ ಭಾಗದ ಮೂಲಭೂತ ಸಮಸ್ಯೆಗಳತ್ತ ಗಮನ ಹರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಕುಡಿಯುವ ನೀರಿಗಾಗಿ ಬಿಡುಗಡೆಯಾಗುವ ಅನುದಾನ ಅಷ್ಟಕ್ಕೂ ಎಲ್ಲಿಗೆ ಹೋಗ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಅವರು ಎತ್ತಿದ್ದಾರೆ. ಮಳೆಗಾಲದಲ್ಲೇ ಕುಡಿಯೋ ನೀರಿಗಾಗಿ ಪರದಾಡ್ತಿರ್ತಕ್ಕಂಥ ಮುದಬಾಳ ಗ್ರಾಮಸ್ಥರು ತಕ್ಷಣ ಸಮಸ್ಯೆ ಬಗೆಹರಿಸಬೇಕು ಅಂತ ಸರ್ಕಾರ ಹಾಗೂ ಜನಪ್ರತಿನಿಧಿಗಳಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಸಮಸ್ಯೆ ಮುಂದುವರೆದ್ರೆ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡೋದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಚಲೋ ಐತಿದು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವ. ವಿಶ್ವ, ಈಗ ಮುದಬಾಳ ಗ್ರಾಮದಲ್ಲಿ ಎಷ್ಟು ದಿನಗಳಿಂದ ಈ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಈಗ? ಖಂಡಿತ ಪ್ರಮೋದ್, ಕಳೆದ ಹಲವು ವರ್ಷಗಳಿಂದಲೂ ಸಹ ಏನೋ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಮುದಬಾಳ ಬಿ ಗ್ರಾಮದಲ್ಲಿ ಈ ಕುಡಿಯೋ ನೀರಿನ ಸಮಸ್ಯೆ ಉದ್ಭವ ಆಗ್ತಾನೆ ಇರ್ತಕ್ಕಂಥದ್ದು. ಪ್ರತಿ ಬಾರಿಯೂ ಸಹ ಏನು ಬಿಸಿಲುಗಾಲದಿಂದಲೂ ಸಹ ಏನು ಇಲ್ಲಿ ಸಾಕಷ್ಟು ನೀರಿನ ಸಮಸ್ಯೆ ಉದ್ಭವ ಆಗುತ್ತೆ. ಅದರಲ್ಲೂ ಈ ಬಾರಿ ಏನು ಮುಂಗಾರು ಆರಂಭ ಆಗಿ 1 ತಿಂಗಳು ಕಳೆದ್ರು ಸಹ ಏನು ಕಲಬುರಗಿ ಭಾಗದಲ್ಲಿ ಮಳೆನೇ ಬರ್ತಾ ಇಲ್ಲ. ಜೊತೆಗೆ ಇರ್ತಕ್ಕಂತಹ ಬೋರ್ವೆಲ್ಗಳಲ್ಲಿನ ನೀರು ಸಹ ಬತ್ತಿ ಹೋಗಿರ್ತಕ್ಕಂಥದ್ದು. ಸಾಕಷ್ಟು ಬಾರಿ ಸ್ಥಳೀಯ ಶಾಸಕರಾಗಿರ್ತಕ್ಕಂತಹ ಡಾಕ್ಟರ್ ಅಜಯ್ ಸಿಂಗ್ ಅವರನ್ನ ಗಮನಕ್ಕೆ ತಂದರೂ ಸಹ ಯಾವುದೇ ರೀತಿಯಾದಂತಹ ಕೇರ್ ಅನ್ನ ಮಾಡ್ತಾ ಇಲ್ಲ. ಇನ್ನು ಅಧಿಕಾರಿಗಳು ಸಹ ಹಾರಿಕೆ ಉತ್ತರಗಳನ್ನ ನೀಡ್ತಾ ಇದ್ದಾರೆ ಅನ್ನೋಂಥದ್ದು ಗ್ರಾಮಸ್ಥರು
ಆಕ್ರೋಶ ಅಂತದನ್ನ ನಾವು ದೃಶ್ಯಗಳಲ್ಲಿ ನೋಡ್ತಾನೆ ಇದೀವಿ. ಏನು KKRDB ಅನುದಾನದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳ ಒಂದು ವ್ಯವಸ್ಥೆಗಾಗಿ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಮೀಸಲಿಡ್ತಾ ಇದೆ. ಆದ್ರೆ KKRDBಯಲ್ಲಿ ಬರ್ತಕ್ಕಂತಹ ಈ ಅನುದಾನ ಎಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು ಈಗ ಸಾಕಷ್ಟು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಅನ್ಸ್ಕೊಂಡಿರ್ತಕ್ಕಂತಹ ಪ್ರಿಯಾಂಕಾ ಖರ್ಗೆ ಅವರು ಸಹ ಈ ಭಾಗದ ಕಡೆಗೆ ಗಮನನೇ ಹರಿಸ್ತಾ ಇಲ್ಲ ಅನ್ನುವಂತ ಒಂದು ಆರೋಪಗಳು ಸಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಪ್ರಮೋದ್, ಈಗ ತಾತ್ಕಾಲಿಕವಾಗಿ ಟ್ಯಾಂಕರ್ ಮೂಲಕ ನೀರು ಪೂರೈಸತಕ್ಕಂತ ವ್ಯವಸ್ಥೆ ಏನಾದ್ರೂ ಮಾಡಿದಾರಾ? ಅದು ಕೂಡ ಇಲ್ವಾ? ಸದ್ಯಕ್ಕೆ ಏನು ಕಲಬುರಗಿಯ ಹಲವು ಭಾಗಗಳಲ್ಲಿ ನೀರಿನ ಸಮಸ್ಯೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಕೆಲವು ಭಾಗಗಳಲ್ಲಿ ಎಲ್ಲೆಲ್ಲಿ ಹೆಚ್ಚಿನ ರೀತಿಯಾಗಿ ನೀರಿನ ಸಮಸ್ಯೆಗಳನ್ನ ಕಂಡು ಬರ್ತಾ ಇದೆ ಆ ಭಾಗದಲ್ಲಿ ತಾತ್ಕಾಲಿಕವಾಗಿ ನೀರಿನ ವ್ಯವಸ್ಥೆಗಳನ್ನ ಅಂದ್ರೆ ಟ್ಯಾಂಕರ್ಗಳ ಮೂಲಕ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಾ ಇದೆ ಅನ್ನೋಂಥದ್ದು ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಏನು ಅಲ್ಲಿರ್ತಕ್ಕಂಥ ಸ್ಥಳೀಯರು ಮಾಹಿತಿ ನೀಡಿರೋದ್ರ ಪ್ರಕಾರ ವಾರಕ್ಕೊಂದು ಬಾರಿ ಅಥವಾ 7 ದಿನಕ್ಕೊಂದು ಬಾರಿ 15 ದಿನಕ್ಕೊಂದು ಬಾರಿ ಅನ್ನೋ ರೀತಿಯಾಗಿ ನೀರನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಆದ್ರೆ ಈ ರೀತಿಯಾಗಿ ನೀರು ಪೂರೈಕೆ ಆದ್ರೆ ಗ್ರಾಮದ ಎಷ್ಟು ಜನರಿಗೆ ಅಂತ ನೀರು ಸಿಗುತ್ತೆ ಅನ್ನುವಂಥದ್ದು ಸಹ ಸ್ಥಳೀಯರ ಮಾತಾಗಿರ್ತಕ್ಕಂಥದ್ದು. ಪ್ರಮೋದ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವಕುಮಾರ್. ಒಟ್ನಲ್ಲಿ ಈಗ ಆ ಭಾಗದ ಜನರಿಗೆ ಕುಡಿಯೋ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೇರ ಆರೋಪ ಮಾಡ್ತಾ ಇದ್ದಾರೆ, ಬೈ ಚಾನ್ಸ್ ನೀರು ಕೊಡ್ಲಿಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ವೋಟ್ ಹಾಕೋದಿಲ್ಲ. ನೇರ ಎಚ್ಚರಿಕೆ ಇದು. ಅಷ್ಟಕ್ಕೂ KKRDB ಅಥವಾ ಜಿಲ್ಲಾಡಳಿತದಿಂದ ಈ ಸಮಸ್ಯೆ ಪರಿಹಾರಕ್ಕೆ ಏನಾದ್ರೂ ಒಂದು ದಾರಿ ಸಿಗಬಹುದು ಅನ್ನುವಂಥ ಒಂದು ನಂಬಿಕೆಯಲ್ಲಿ ಜನ ಇದ್ದಾರೆ. ಆದರೆ ಎಲ್ಲಿಂದ ಕೂಡ ನೋ ಆನ್ಸರ್. ಈಗ ಆ ಊರಿನ ಗ್ರಾಮಸ್ಥರಾಗಿರ್ತಕ್ಕಂಥ ಬಾಬು ಪಾಟೀಲ್ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಏನಾಗಿದೆ ಸರ್ ಸಮಸ್ಯೆ? ಈಗ 3-4 ತಿಂಗಳಿಂದ ನಮ್ಮೂರಿಗೆ ನೀರೇ ಇಲ್ರಿ ಸರ್. 3-4 ತಿಂಗಳಿಂದ ನೀರೇ ಇಲ್ರಿ ಒಟ್ಟಾರಿ. PD ಅಂತೂ ಫೋನ್ ರೆಸ್ಪಾನ್ಸ್ ಮಾಡಲ್ರಿ. ಒಟ್ಟ ಮನೆ ಊರಿಗೆ ಬಂದು ನೋಡಲ್ರಿ. ಅಲ್ಲಿ ಹೋದ್ರೆ ಫೋನ್ ಸ್ವಿಚ್ ಆಫ್ ಬಿಡ್ತಾರಿ ಸರ್ ಅವರು. ಒಟ್ಟ ನೀರಿನ ಭಾಳ ಸಮಸ್ಯೆ ಆದ್ರಿ. ಪೂರಾ ಊರಲ್ಲೇ ಒಂದೇ ಬೋರಲ್ಲಿ ಐತಿ ಸರ್. ಅಂದ್ರೆ ನೇರವಾಗಿ ಹೋಗಿ ಅಧಿಕಾರಿಗಳನ್ನ ಭೇಟಿ ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡಿದೀರಿ ತಾವು? ಮಾಡಿರಿ ಸರ್. ಪಂಚಾಯತಿಗೆ ಹೋಗಿರಿ, PDO ಬಲ್ಲಿ ಹೋಗಿವ್ರಿ, MLA ಸಾಹೇಬ್ರ ಬಲ್ಲಿ ಹೋಗಿ ಫೋನ್ ಹೇಳರಿ. PDOದವ್ರು ಹೇಳಿದ್ರು ಏನಾದ್ರಿ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ನೀರಿನ ಭಾಳ ತೊಂದರೆ ಇದೆ ಸರ್. ನಿಮ್ಮ MLA ಸಾಹೇಬ್ರು ಏನ್ ಹೇಳ್ತಿದ್ದೀರಾ? ಸರ್ ನಿಮ್ಮ MLA ಸಾಹೇಬ್ರು ಏನ್ ಹೇಳ್ತಿದ್ದಾರೆ? ಸರ್ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ಪಂಚಾಯತಿಗೆ ಹೋಗಿ ಕೇಳ್ರಿ, ಅಲ್ಲಿ ಹೋಗಿ ಕೇಳ್ರಿ ಅಂತಾರೆ ಸರ್. ಅದನ್ನ ಇವರೇ ಮಾಡ್ಬೇಕಲ್ವಾ? ಸರ್ ಪಂಚಾಯತಿದವರೇ ಮಾಡ್ಬೇಕು ಸರ್. ಅಲ್ಲಲ್ಲ, ಶಾಸಕರು ಅದ್ರ ಬಗ್ಗೆ ಗಮನ ಹರಿಸ್ಬೇಕಲ್ವಾ? ಗಮನ ಹರಿಸ್ಬೇಕು ಸರ್. ಅವ್ರ ಬಾಯಿಂದ ಈಗ ಅಲ್ಲಿ ಕೇಳಿ ಅಂತ ಹೇಳ್ತಾ ಇದಾರಾ? ಸರ್ ಅವ್ರ ಬಾಯಿಲ್ಲ ಸರ್. ನಮ್ ದೊಡ್ಡವ್ರು ಹೋಗಿ ಕೇಳ್ಯಾರ ಸರ್. ನಮ್ಮ ಅಣ್ಣವ್ರು ಹೋಗಿ ಕೇಳ್ಯಾರ, ಪಂಚಾಯತಿ ಕೇಳ್ಯಾರಿ ಸರ್. ಕೇಳಿದ್ಮ್ಯಾಗ ಏನಾದ್ರೆ PDO ಅಂತೂ ರೆಸ್ಪಾನ್ಸೇ ಮಾಡಲ್ರಿ ಸರ್. ಫೋನ್ ಸ್ವಿಚ್ ಆಫ್ ಬಿಡ್ತಾರಿ ಸರ್. ಈಗ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಕೊಂಡಿದೀರಿ ತಾವು? ಟ್ಯಾಂಕರ್ ಏನಾದ್ರೂ ವ್ಯವಸ್ಥೆ ಇದೆಯಾ? ಟ್ಯಾಂಕರ್ ನೀರು ಬೇಲೂರಿಗೆ ಹೋಗಿ ತರ್ತೀವಿ ಸರ್. ಗಾಡಿ ಮ್ಯಾಗ ಹೋಗಿ ಸರ್. ಗಾಡಿ ಇದ್ದವ್ರು ತರ್ತಾರೆ ಸರ್, ಉಳಿದವ್ರು ಏನಿಲ್ರಿ ಸರ್. ಒಂದು ಅದೇ ಈಗ ಏನು ಕ್ಯಾನ್ ಗಳನ್ನ ತಗೊಂಡೋಗಿ ಬೇರೆ ಊರಿಂದ ತಗೊಂಡ್ಬರ್ತಾ ಇದೀರಿ? ಚಿಗರಳಿಲಿಂದ ಚಿಕ್ಕಮುದ ಪಕ್ಕದ ಊರಿಂದ ತೊಗೊಂಬರ್ತೀವಿ ಸರ್. ಡ್ರಮ್ಗಳನ್ನೆಲ್ಲ ಒಂದೇ ಸಲ ತಗೊಂಡೋಗ್ತಾ ಇದೀರಿ ಎಲ್ಲ ಮನೆಯವರು ಸೇರ್ಕೊಂಡು? ಸರ್. ಓಕೆ, ತುಂಬಾನೇ ಕಷ್ಟ ಆಗ್ತಾ ಇದೆ ಹಾಗಾದ್ರೆ? ಬಹಳ ಕಷ್ಟ ಸರ್. ನೀರಿಂದ ಅಂದ್ರೆ ಬಹಳ ಕಷ್ಟ ಸರ್ ನಮ್ಮೂರಿಗೆ. ಈಗ ಯಾವ ಅಧಿಕಾರಿಗಳು ಕೂಡ ನಿಮಗೆ ಯಾವುದೇ ಒಂದು ಪ್ರೋತ್ಸಾಹ ನೀಡ್ತಾ ಇಲ್ಲ? ನೀಡ್ತಾ ಇಲ್ಲ ಸರ್. ಇವಾಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಸರ್? ಏನ್ ಮಾಡ್ಬೇಕು ಸರ್? ನೀರಿರ್ಲಿಕ್ಕಂದ್ರೆ ಈಗ ಮುಂದೆ ಓಟ್ ಕೇಳಕ್ ಬರ್ತಾರಲ್ರಿ, ಯಾವಾಗ ಸಮಸ್ಯೆ ಬಗೆಹರುತ್ತೆ ಸರ್ ಅದು. ಈಗಿನ ಪರಿಸ್ಥಿತಿ ಏನು? ಮುಂದೆ ಓಟ್ ಕೇಳಕ್ ಬರ್ತಾರೆ, ಓಕೆ, ಸರ್. ಆಗ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬಿಡುತ್ತೆ. ಚೇಂಜ್ ನಿಮ್ಮ ಮನವೊಲಿಸ್ತಕ್ಕಂತ ಪ್ರಯತ್ನ ಪಡ್ತಾರೆ ಶಾಸಕರು, ಆವಾಗ ಏನ್ ಮಾಡ್ತೀರಿ? ಇಲ್ಲ ಸರ್, ಈ ಸಲ ಬಿಡಲ್ ಸರ್. ಈಗ ನೀರಿನ ಸಮಸ್ಯೆ ಬಗೆಹರಿಸ್ತಾನ ನಾವು ಯಾರಿಗೂ ಇದು ಮಾಡಲ್ಲ ಸರ್. ನೀವು ಓಟ್ ಹಾಕೋದಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ಇದನ್ನ. ಓಕೆ ಸರ್. ಓಕೆ, ಮತ್ತೆ ಹೋಗಿ
ಮತ್ತೆ ಹೋಗಿ ಅಧಿಕಾರಿಗಳ ಜೊತೆ ಕೂತ್ಕೊಳ್ಳಿ, ಪಟ್ಟಿ ಹಿಡಿದು ಕೂತ್ಕೊಳ್ಳಿ ಎಲ್ಲರೂ. ನಾವು ನೀರು ನಮಗೆ ಸಿಗೋವರೆಗೂ ನಾವು ಈ ಕಚೇರಿ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ. ಹಾಂ ಸರ್. ಆ ರೀತಿ ಪಟ್ಟಿ ಹಿಡಿದು ಕೂತ್ಕೊಂಡ್ರೇನೆ ಕೆಲಸ ಆಗೋದು. ದಯವಿಟ್ಟು ಒಬ್ಬೊಬ್ರು ಎಲ್ಲ ಹೋಗಕ್ಕೆ ಹೋಗ್ಬಿಡಿ. ಹೋದ್ರೆ ನಿಮ್ಮ ಊರಿನ ಅಷ್ಟೂ ಜನ ಒಟ್ಟಿಗೆ ಹೋಗಿ ಕಚೇರಿ ಮುಂದೆ ನಿಂತ್ಕೊಳ್ಳಿ, ಹಾಂ ಸರ್. ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಹಾಂ ಸರ್. ಆವಾಗ ಖಂಡಿತ ನೀರು ಬರುತ್ತೆ. ಸರ್ ಶಾಸಕರು ಮನೆ ಬಾಗಿಲಿಗೆ ಹೋಗಿ, ಹಾಂ ಸರ್. ಶಾಸಕರು ಮನೆ ಬಾಗಿಲಿಗೆ ಹೋಗಿ ಕೂತ್ಕೊಳ್ಳಿ. ಹಾಂ ಸರ್. ಶಾಸಕರಾದಂಥವ್ರು ಆ ಕ್ಷೇತ್ರದ ಜನಗಳಿಗೆ ಏನು ಮಾಡಬೇಕು ಆ ಕೆಲಸವನ್ನ ಮಾಡ್ಬೇಕಲ್ವಾ ಅವರು? ಹಾಂ ಮಾಡ್ಬೇಕು ಸರ್. ನೀರಿಂದ ತೊಂದರೆ ಮೇನ್ ಸರ್. ನೀರಿಂದ ಇರ್ಲಿಕ್ಕಂದ್ರೆ ಏನು ಮಾಡ್ತಾರೆ ಸರ್? ಜನರ ಸಂಕಷ್ಟಕ್ಕೆ ಇರ್ತಕ್ಕಂಥವರೇ ಶಾಸಕರಲ್ವಾ? ಹಾಂ ಸರ್. ಜನರ ಕಷ್ಟಕ್ಕೆ ಮತ್ತೆ ನಮ್ಮಿಂದ ಪ್ರಜೆಗಳಿಂದ ಅವರೇ ಇದು ಆತಾರೆ ಸರ್ ಶಾಸಕರು. ಹಾ, ನಮ್ಗೆ ಇದು ಪ್ರೋತ್ಸಾಹ ಕೊಡ್ಲಿಕ್ಕೆ ಅಂದ್ರೆ ಅವ್ರಿಗೆ ತೊಂದರೆ ಮಾಡ್ಬೇಕು ಸರ್ ನಾವು. ಓಕೆ, ಹಾಗೆ ಮಾಡಿ. ಥ್ಯಾಂಕ್ ಯು. ಇದು ಆ ಭಾಗದ ಜನರ ಒಂದು ಅಳಲು. PDO ಆಗಿರ್ಬೋದು, ಯಾವುದೇ ಅಧಿಕಾರಿಗಳಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು, ಯಾರು ಕೂಡ ನಮ್ಮ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ ಅನ್ನೋದು ಆರೋಪ.